29, 30 ಹಾಗೂ 31ನೇ ಕವನ. ಪೌರಜನ ವೈತರಡು ಬಂಡಿಯ 100 ವರ ವಂಡಿಸುವುದನ್ನೆಲ್ಲರ ದೂರದಲ್ಲಿರಿ. ಸಾವನೆನೆ ತಾ ಸಾಕು ದೈತ್ಯನಲ್ಲಿ ಸಾರಿ ನೀವೆಂದೆನುತ ಓಡಿದ ಓರಿಗಳ ಹೊಯ್ದು ಅಬ್ಬರಿಸಿ ರಣಧೀರ ಮಾರುತಿ ಮಿಕ್ಕ ಅರಿಸಿದನ ನಿದ್ದೆಡೆಗೆ. ಅಂದರೆ ಊರ ಜನರು ಬರಲು ಭೀಮನು ಬಂಡಿಯನ್ನು ಊರ ಹೊರಕ್ಕೆ ಬಿಟ್ಟು, ನೀವು ದೂರದಲ್ಲಿಯೇ ಇರುವುದು ಸರಿ, ರಾಕ್ಷಸನ ಬಳಿಗೆ ಸಾಯಲು ನಾನು ಹೋಗುತ್ತೇನೆ, ನೀವು ದೂರ ನಡೆಯಿರಿ ಎಂದು ಕೂಗಿ ಹೇಳಿ ಓರಿಗಳನ್ನು ಚಪ್ಪರಿಸಿ ಬಂಡಿಯನ್ನು ಅತಿ ವೇಗದಿಂದ ನಡೆಸಿದನು ಭೀಮನು ಕಾಡಿನ ಕಡೆ. ಎಡೆಯಲೆ ಭಕ್ಷ್ಯಾದಿಗಳ ಬರೀ ಎಡೆಗೆ ಎಳಿದವು. ಕೂಳು ಅರ್ಧವ ಒಡೆದು ಸುರಿದನು ಹಾಲು ತುಪ್ಪದ ಅರಿವಿ ಯೋಜೆಯಲ್ಲಿ ಕುಡಿದು ಪಕ್ಕಲೆ ನೀರನ್ನೊಯ್ನನೆ ನಡೆಸಿ ತಂದನು ಕಂಡು ಧನುಜನ ನುಡಿದನೆ ಎಲ್ಲವೋ ಕುನ್ನಿ ಕೂಳಿದೆ ತಿನ್ನು ಬಾರೆನ್ನುತ್ತಾ. ಅಂದರೆ ರಾಕ್ಷಸನಿರುವ ಬೆಟ್ಟವನ್ನು ಮುಟ್ಟುವ ಮೊದಲೇ ಎಡೆಗಳಲ್ಲಿದ್ದ ಭಕ್ಷ್ಯಗಳನ್ನು ತಿಂದನು ಭೀಮನು. ಅರ್ಧ ಅನ್ನವನ್ನು ಹಾಕಿಕೊಂಡು ಹಾಲು ತುಪ್ಪ ಬೆರೆಸಿ ತಿಂದನು. ಕೊಪ್ಪರಿಗೆಯಲ್ಲಿದ್ದ ನೀರನ್ನು ಎತ್ತಿ ಕುಡಿದು ಬಂಡಿಯನ್ನು ಬಿಟ್ಟುಕೊಂಡು ಬಂದು ರಾಕ್ಷಸನನ್ನು ಕಂಡು ಎಲ್ಲವೋ ಕುನ್ನಿ ಕೂಳು ಈ ಬಂಡಿಯಲ್ಲಿದೆ ತಿನ್ನು ಬಾ ಎಂದು ಕರೆದನು. ಕಂಡು ಕಳ ಬೆರಗಾದನಿವನು ಬೆರಗಾದನು ಇವನ ಉತ್ತಂಡವನು ಅಚ್ಚರಿಯಲ ಹರಿಕಂಡ ಪರಶುಗಳು ಅಳುಕುವರು ತನ್ನೊಡನೆ ತೊಡಕುವರೇ. ಬಂಡಿ ತುಂಬಿದ ಕೂಳ ನಿವನುತ್ತಂಡು ಬದುಕಲಿ ಊರು ಪಾರ್ವರ ಹಿಂಡುವೆನು ಇವನ ಸಹಿತ ಎನ್ನುತ್ತಾ ಹಲು ಮುರಿದನು ಅವ ಮುರಾರಿ. ಅಂದರೆ ಬಕಾಸುರನು ಭೀಮನನ್ನು ಕಂಡು ಅವನ ಮಾತುಗಳನ್ನು ಕೇಳಿ ಬೆರಗಾದನು. ಇವನ ಗರ್ವವು ಆಶ್ಚರ್ಯಕರವಾಗಿದೆ, ನನ್ನೊಡನೆ ಯುದ್ಧ ಮಾಡಲು ಹರಿಹರರೂ ಅಳುಕುತ್ತಾರೆ. ಈ ದಿವಸ ಇವನು ಬಂಡಿ ತುಂಬಿದ್ದ ಕೂಳನ್ನು ತಿನ್ನಲಿ, ಇವನನ್ನು ಈ ಊರಿನ ಹಾರವರ ಸಹಿತ ಸಂಹರಿಸುತ್ತೇನೆ ಎಂದು ಅವನೇ ಮಾತನಾಡಿಕೊಂಡ. ಧನ್ಯವಾದಗಳು.